ಪ್ರಕಾಶ್ ಸರ್, ಬಿ ಜೆ ಪಿ ಅಂದರೆ ಹಿಂದುತ್ವ ಫೈರ್ ಬ್ರ್ಯಾಂಡ್ ಇರೋರು ಒಂದಿಷ್ಟು ಜನ ಇರ್ತಾರೆ, ಅವರು ಮಾತನಾಡೋ ಹಾಗೆ ಇರ್ತವೆ ಅಂತೇಳಿ. ಯಾಕೆ ಈ ಇತ್ತೀಚೆಗೆ ಈ ಟಿಕೆಟ್ಗಳಲ್ಲಿ ನೋಡಿದ್ರೆ ಎಲ್ಲರನ್ನೂ ಮಕಾಡೆ ಮಲಗಿಸ್ಬಿಟ್ರಿ? ಯಾವ ಫೈರ್ ಬ್ರ್ಯಾಂಡ್ ಅಂತ ಮಾಧ್ಯಮಗಳಲ್ಲಿ ಸೃಷ್ಟಿ ಮಾಡುವಂತ ಫೈರ್ ಬ್ರ್ಯಾಂಡ್ ಮಾಧ್ಯಮಗಳಲ್ಲಿ ಅವರುಗಳು ಬಿಜೆಪಿಯವರು ಶುರು ಮಾಡ್ಕೊಂಡ್ರು. ನಾನು ದೋಷ ಮಾಡ್ತಿಲ್ಲ, ನಾನು ಟೀಕೆ ಮಾಡ್ತಿಲ್ಲ. ನಾನು ಹೇಳಿದ್ದು ಈ ರೀತಿಯಾದಂತ ನಿಮ್ಮಲ್ಲಿ ಯಾರು ಫೈರ್ ಬ್ರ್ಯಾಂಡ್ಗಳೇ ಇಲ್ಲ. ಫೈರ್ ಬ್ರ್ಯಾಂಡ್ ಬರೀ MP ಟಿಕೆಟ್ ಕೊಟ್ರೆ ಅಥವಾ MP ಆದ್ರೆ MLA ಆದ್ರೆ ಅಲ್ಲ, ಒಂದು ವಿಚಾರವನ್ನ ಪ್ರಬಲವಾಗಿ ಪ್ರಖರವಾಗಿ ಯಾರ ವಿಚಾರದಲ್ಲಿ ಪ್ರಖರವಾಗಿ ಮಾತಾಡ್ತಿರ್ಲಿಲ್ವಾ? ಈಗಲೂ ಮಾತಾಡ್ತಾರೆ. ಅನಂತಕುಮಾರ್ ಹೆಗಡೆ ಈಗಲೂ ಮಾತಾಡ್ತಾರೆ. ಪ್ರತಾಪ್ ಸಿಂಹ ಅವರು ಈಗಲೂ ಮಾತಾಡ್ತಾರೆ. ಅದಕ್ಕೆ ಯಾಕೆ MLA ಟಿಕೆಟ್ ಟಿಕೆಟ್ ಬೇಕಾ? ಅದಕ್ಕೇನು ಟ್ಯಾಗ್ ಇದೆಯಾ? ಅದಕ್ಕೆ ಹಾಗೇನಿಲ್ಲ. ಇವತ್ತು ಪ್ರತಾಪ್ ಸಿಂಹ ಅವರು ಎಲ್ಲಾ ಇತರರಿಗೆ ಮಾದರಿ ಆಗಿದ್ದಾರೆ. ಬಿಜೆಪಿ ಚೇಂಜಿಂಗ್ ದೇರ್ ಫೇಸ್. ಇವತ್ತು ನೋಡ್ರೆ ಪ್ರತಾಪ್ ಸಿಂಹ ಅವರ ಪಾಸಿಟಿವ್ ನೀವು ನಾವು ನೋಡ್ಬೇಕು. ಟಿಕೆಟ್ ಸಿಕ್ಕಿಲ್ಲ ಅಂದ ತಕ್ಷಣ ಅವರು ನಾನು ಬಂದು ಪ್ರಚಾರಕ್ಕೆ ಸೋಮವಾರದಿಂದ ಹೇಳ್ತೀನಿ, ನಾನು ಇವತ್ತು ನಂಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ನಾನು ಕೆಲಸ ಮಾಡ್ಕೊಳ್ಳಲ್ಲ ಅಂತ ಹೇಳಿಲ್ಲ. ಅನಿವಾರ್ಯ ಏನಿದೆ ಅವ್ರಿಗೆ? ಇಲ್ಲಪ್ಪ ನಾ ಬರಲ್ಲ ಅಂತ ಮನೆಗೆ ಇರ್ಬೋದಲ್ಲ. ಅವ್ರಿಗಿರೋ ಕಮಿಟ್ಮೆಂಟು, ವಿಚಾರದ ಕಮಿಟ್ಮೆಂಟು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಇರುವಂತಹ ಅಭಿಮಾನ, ಪಕ್ಷದ ಬಗ್ಗೆ ಇರುವಂತಹ ಗೌರವ, ಅದರಿಂದ ಇವತ್ತು ಹಳ್ಳಿಗಳಲ್ಲಿ ಒಂದು ಮಾತು ಹೇಳ್ತಾರೆ, ಹೇಳಿ, ಏನೇ ಆದ್ರೂ ಹೊಟ್ಟೆಯಾಗಿ ನುಂಗ್ಕೊಂಡು ಹೋಗ್ಬೇಕು ಅಂತ ಹೇಳಿ. ರಾಜಕೀಯ ಪಕ್ಷದಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾನೆ ಇರ್ತಾರೆ, ಅನೇಕ ವರ್ಷಗಳಿಂದ ಮಾಡ್ತಾ ಇರ್ತಾರೆ. ನಾವು ಅವ್ರಗಳ ಬಗ್ಗೆ ಚಿಂತೆ ಮಾಡಬೇಕು. ಅದು ನಮ್ಮ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಪಾರ್ಟಿ ಇರ್ಬೋದು. ಬಿಜೆಪಿ ಒಂದು ಮೆಸೇಜ್ ಕೊಡ್ತಾ ಇದೆಯಾ, ಇನ್ನು ಮೇಲೆ ಹಿಂದುತ್ವದ ವಿಚಾರದಲ್ಲಿ ಪ್ರಖರವಾಗಿ ಯಾರು ಮಾತನಾಡಬೇಡಿ, ಸರ್ ಈಗ ಗಟ್ಟಿಯಾಗಿ ನಿಂತ್ಕೊಂಡು ಯಾರೆಲ್ಲ ಫೈರ್ ಬ್ರ್ಯಾಂಡ್ಗಳು ಅಂತ ಬರ್ತಿರೋ ಇನ್ಮೇಲೆ ಮಾತಾಡಿದ್ರೆ ನಿಮ್ಗೆ ಟಿಕೆಟ್ ಸಿಗಲ್ಲ ಅಂತ ಹೇಳ್ಬಿಡಿ. ಯಾರೆಲ್ಲ ಸೈಡಿಗೆ ಇರಬೇಕು, ನೀವು ಬರೀ ಅಷ್ಟೇ ಮಾತಾಡ್ತಾ ಇರಬೇಕು. MLA MP ಬೇರೆ ಯಾರು ಪ್ರಕಾರ ಇಲ್ಲ. ಈಗ ಯಾರು ಬಿಜೆಪಿಯ ವಿಚಾರವನ್ನ ಬಿಟ್ಟಿದ್ದಾರೆ ಅಂತವ್ರಿಗೆ ಯಾರು ಕೊಟ್ಟಿದೀವಿ ಟಿಕೆಟ್? ನಾವು ಇವತ್ತು ಏನು 20 ಜನಕ್ಕೆ ಟಿಕೆಟ್ ಕೊಟ್ಟಿದೆ, ಒಬ್ಬೊಬ್ಬರನ್ನು ಅಳೆದು ತೂಗಿ ಕೆಲಸ ಆಯ್ಕೆ ಮಾಡಿದ್ದಾರೆ. ಅವರು ಗೆಲ್ಲುವಂತ ಸಾಧ್ಯತೆಗಳು ನಿಚ್ಚಳವಾಗಿರೋದ್ರಿಂದ ಕಲಬುರಗಿಯಲ್ಲಿ ನಿಮ್ಮ ಪ್ರಯೋಗಗಳು ನಡೆಯೋದಿಲ್ಲ, ಬೀದರ್ನಲ್ಲಿ ನಿಮ್ಮ ಪ್ರಯೋಗಗಳು ನಡೆಯೋದಿಲ್ಲ. ಅಲ್ಲಿ ಕಾಲಿಗೆ ಬಿದ್ದು ಟಿಕೆಟ್ ಬದಲಾವಣೆ ಮಾಡಿ ಅಂತ ಕೇಳ್ತಾರೆ, ಅಲ್ಲಿ ಬದಲಾವಣೆ ಆಗೋದಿಲ್ಲ. ರಾಯಚೂರಲ್ಲಿ ನಡೆಯಲ್ಲ, ಬಾಗಲಕೋಟೆಯಲ್ಲಿ ಅಲ್ಲಿ ನಿಮ್ಮ ಪ್ರಯೋಗಶಾಲೆಗಳು ನಡೆಯೋದಿಲ್ಲ, ಬೇರೆ ಕಡೆ ಪ್ರಯೋಗಶಾಲೆಗಳು ಎಲ್ಲಿ ನಡೆದಿದೆ ನಾನು ಕೇಳ್ತಾ ಇರೋದು. ಉತ್ತರ ಕನ್ನಡದಲ್ಲಿ ಪ್ರಯೋಗ ನಡೀತಾ ಎಲ್ಲಿ ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲ. ಬೆಂಗಳೂರು ಉತ್ತರದ ಬರೀ ಪ್ರಯೋಗನೇ ನಡೀತಾ ಇದೆ. ನೀವೇ ಹೇಳಿದ್ರಿ, ಇವರು 7 ಸುಸ್ತಾಗಿ ಕೂತ್ ಬಿಟ್ಟಿದ್ದಾರೆ. 20 ನಂಬರ್ ಹೇಳ್ತಾ ಇದ್ದೀರಾ? 20 ಇರ್ಲಿ, ಅವರು ದಿಕ್ ತಪ್ಪಿಸಿದ ಹೆಂಗೆ ಅಂದ್ರೆ ಅಲ್ಲಿ 1947 ಅಲ್ಲಿ ಪ್ರಜಾಪ್ರಭುತ್ವ ಬಂದಿದೆ, ಈ ಮಹಾರಾಜ ರೀಚೆಗೆ ಬಂದಿರಲಿಲ್ಲ, ಇವತ್ತು ಬರ್ಲಿ ಅಂತ ಅವರು ಮಹಾರಾಜರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರು. ಅದಕ್ಕಿಂತ ಶೋಚನೀಯ ಸ್ಥಿತಿ ಇಲ್ಲ ಬಿಜೆಪಿಗೆ. ಏನಾಗಿದೆ, ಬಹಳ ಶೋಚನೀಯ ಸ್ಥಿತಿ ಬಂದಿದೆ ಕರ್ನಾಟಕದಲ್ಲಿ. ಅತ್ಯಂತ ದುರ್ಬಲವಾಗಿದೆ ಬಿಜೆಪಿ. ಯಾವ ರೀತಿ? ಯಾರು ಟಿಕೆಟ್ ಸಿಕ್ಕಿಲ್ಲ, ನೀವು ಅರಣ್ಯ ರೋಧನ ಅಷ್ಟೇ ಬಿಟ್ರೆ ನೀವು ನಾವು ಕೇರ್ ಮಾಡಲ್ಲ. ನೀವು ನೋವಾಗುತ್ತಂತೆ, ಸದಾನಂದ ಗೌಡರಿಗೆ ಟಿಕೆಟ್ ಕೊಡ್ಲಿಲ್ಲ ನಂಗೆ ನೋವಾಗುತ್ತೆ ಅಂದ್ರು. ಅವ್ರು ನೋವಾಗುತ್ತೆ, ಸ್ವಲ್ಪ ಸಮಾಧಾನ ಮಾಡ್ಬೇಕಿದೆ ನೀವು ಅವ್ರನ್ನ. ಆಮೇಲೆ ಈಗ ಜಗದೀಶ್ ಶಿವಕುಮಾರ್ ಸಮಾಧಾನ ಮಾಡ್ತಿದ್ರಂತಲ್ವಾ ರಾತ್ರಿ ಎಲ್ಲ ಹೋಗಿ? ಆತರ ಸಮಾಧಾನ ಯಾರು ಬರ್ಬೇಕು? DK ಶಿವಕುಮಾರ್ ಡಾಕ್ಟರ್ ಶಿವಕುಮಾರ್ ಅವರು ಡಾಕ್ಟರ್ ತರ ಇವ್ರು ಯಾರ್ಯಾರು ಬನ್ನಿ, ಯಾರ್ಯಾರು ಜಗದೀಶ್ ಶೆಟ್ಟರು ಕೂಡ DK ಶಿವಕುಮಾರ್ ಅವ್ರಿಗೆ ಯಾವ ಡಾಕ್ಟರ್ ಸರ್ ಕೇಳಿ, ಒಂದಿಷ್ಟು ಸ್ಪೆಷಲೈಸೇಷನ್ ಇರುತ್ತೆ ಡಾಕ್ಟರ್ಗೆ. DK ಶಿವಕುಮಾರ್ ಯಾವ ಸ್ಪೆಷಲೈಸೇಷನ್? ನನಗೆ ಕಾಂಗ್ರೆಸ್ ಪಕ್ಷ ಪುನರ್ಜನ್ಮ ಕೊಟ್ಟಿದೆ, ನನಗೆ ಕಣ್ಣೀರ್ ಹಾಕ್ಸಿದ್ರು ಬಿಜೆಪಿ ಅವರು ಅಂತ ಹೇಳಿ ಜಗದೀಶ್ ಶೆಟ್ಟರು ನಮ್ಮ KPCC ಕಚೇರಿನಲ್ಲಿ ನಮ್ಮ ಮುಂದೆ ಹೇಳಿದ್ರು. ಇದು ಅಂದ್ರೆ ಎಲ್ಲ ನಿಮ್ಗೆ ಏನು ಸಮಾಧಾನ ಆಗ್ಬೇಕು ಸಮಾಧಾನ ಆಗಿದೆ. ಬಂದಿದ್ದಾರೆ ಸಿದ್ದರಾಮಯ್ಯ ನೀವು ನಡೆಸ್ಕೊಂಡ ರೀತಿ, ಅವ್ರು ಹೇಳಿದ್ದನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅವ್ರು ನಡ್ಸ್ಕೊಂಡ ರೀತಿ ಹೇಳ್ತಾ ಇದ್ದೀರಾ. ಚಿಕ್ಕೋಡಿಯಲ್ಲಿ ಕುತ್ಕೊಂಡು ಪ್ರಕಾಶ್ ಹುಕ್ಕೇರಿ ಅವರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ, ನನ್ನ ಮಂತ್ರಿ ಮಾಡ್ಲಿಲ್ಲ, ಏನಿಲ್ಲ, ನಾನು ನನ್ನ ಮಗ ಇಬ್ರು ಕ್ಷೇತ್ರಕ್ಕೆ ನಿಲ್ಲಲ್ಲ ಅಂತ ಹೇಳಿ. ಅದು ಅಲ್ವೇ ನೀವು ನಡೆಸ್ಕೊಂಡಿರುವಂತ ರೀತಿ? 34 ಜನ ಶಿವಶಂಕರ್ ಬಹಿರಂಗವಾಗಿ ಸ್ಟೇಟ್ಮೆಂಟ್, ಎಂ ಕೃಷ್ಣಪ್ಪ ಅವರು ಬಹಿರಂಗ ಸ್ಟೇಟ್ಮೆಂಟ್ ಕೊಟ್ಟರು, ಯಾವ್ದು ನಡೆಸ್ಕೊಂಡಿರೋದಲ್ಲ. ಎಲ್ಲಾ ಪಕ್ಷಗಳು ನಿಮ್ಮ ಮೂಗಿನ ಯಾವ ನಾಯಕ ಜಗದೀಶ್ ಶೆಟ್ಟರ್ ಅವರಿಗೆ ವಿಧಾನಸಭಾದಲ್ಲಿ ಟಿಕೆಟ್ ಕೊಡಕ್ಕೆ ಅವರು ಅರ್ಹರಲ್ಲ. ಸ್ಥಿತಿ ಅಂತ ದುರ್ಬಲ ಆಗಿದೆ ಬಿಜೆಪಿ ರಾಜ್ಯದಲ್ಲಿ ಏನದೆ, ಇದು ಸಾಕ್ಷಿ. ಆದ್ರೆ ನೀವು ಎಷ್ಟೇ ತಿಪ್ಪಲ್ ಆಗೋದು ನನಗೆ ಟಿಕೆಟ್ ಮಾಡ್ಕೊಂಡಿದ್ದೀರಿ, ನೀವು ಸಿಂಗಲ್ ಡಿಜಿಟ್ ಆಗುತ್ತಾ ಬೋಲ್ಡ್ ಔಟ್ ಆಗ್ತಾರ ನೋಡೋಣ ಅಂತೆ ಸರ್. ದೇವರಾಜ್ ಸರ್, ನನ್ನ ಪ್ರಶ್ನೆಗೆ ನೀವು ಅವಾಗಲೇ ಉತ್ತರ ಕೊಡ್ಲಿಲ್ಲ.
ಹೇಳಿ. JDS ನಿಂದ ಯಾಕೆ ನಿಲ್ಲಿಲ್ಲ? JDS ನಿಂದ ನಿಲ್ಲಕ್ಕೆ ಯಾಕೆ ಆಗ್ಲಿಲ್ಲ? ಭಯಾನ? ಅಲ್ಲ ಇಲ್ಲ ಸರ್, ಚೇಚೆ ಆ ರೀತಿ ಪ್ರಶ್ನೆ ಬರಲಿಲ್ಲ. ಯಾಕೆಂತಾರೆ ನಾನು ಕೇಳ್ತಾ ಇಲ್ಲ, ಜನ ಕೇಳ್ತಾರೆ. ಅಲ್ಲಿರುವಂತ ನಾಯಕರುಗಳೆಲ್ಲ ಮಾತಾಡಿ ಕೇಳ್ತಾ ಇರೋದು ಇದನ್ನೇ. ಇಲ್ಲ, ಖಂಡಿತವಾಗಿ ಆ ಪ್ರಶ್ನೆ ನಮ್ಮಲ್ಲಿ ಚರ್ಚೆನೇ ಆಗಲಿಲ್ಲ. ಮಂಜುನಾಥ್ ನಮ್ಮ ಕೋರ್ ಕಮಿಟಿ ಮೀಟಿಂಗ್ಗಳಲ್ಲಿ ರಿಟೈರ್ಡ್ ಆದ್ಮೇಲೆ ಮಂಜುನಾಥ್ ಅವರು ನಮ್ಮ ಪಕ್ಷಕ್ಕೆ ಬರ್ತಾರೋ ಅಥವಾ ಬರಲ್ವಾ, ರಾಜಕೀಯಕ್ಕೆ ಬರ್ತಾರೋ ಬರಲ್ವೋ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇರಲೇ ಇಲ್ಲ. ನಾವು ಕೇಳ್ತಕ್ಕಂಥದ್ದು 4ರಿಂದ 5 ಸೀಟ್ಗಳನ್ನು ನಾವು NDA ನಾವು ಕೇಳಬೇಕು ಅಂತಕ್ಕಂಥದ್ದಿತ್ತು, ಕೇಳಿದ್ವಿ. ಅದರಲ್ಲಿ ಈಗ ನಮಗೆ 3 ಕನ್ಫರ್ಮ್ ಮಾಡಿದ್ದಾರೆ. ಸೊ ಅಷ್ಟೇ ಹೊರತು ನಾವು 4ನೇ ಸ್ಥಾನ ನಾವೇನು ಅವರಿಂದ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಮಂಜುನಾಥ್ ಅವರಿಗೆ ಬಿಜೆಪಿಗೆ ಹೋಗಬೇಕು ಅಂತ ಅನಿಸಿದ್ರೆ ಹೋಗುವಂಥ ಸಂದರ್ಭದಲ್ಲಿ ಅವರ ಹಿರಿಯರ ಆಶೀರ್ವಾದ 4ನೇದು ಅಂತ ನೀವು ಕನ್ಸಿಡರ್ ಮಾಡ್ಕೊಂಡು ಬಿಟ್ಟಿದ್ರೆ ಈಗ? ಇಲ್ಲ, ಅಲ್ಲ, ನಾವು ಒಟ್ಟು 5 ಸ್ಥಾನಗಳನ್ನ ಕೇಳಿದ್ವಿ. ನಾವು ಕೋರ್ ಕಮಿಟಿಲಿ ಚರ್ಚೆ ಮಾಡಿದ್ದು 5 ಸ್ಥಾನಗಳನ್ನೇ. ಖಂಡಿತವಾಗಿ ನಾವು 5 ಸ್ಥಾನದಲ್ಲಿ 4 ನಾವು ತಗೋಬೇಕು ಅನ್ಕೊಂಡಿದ್ವಿ. 4ರಲ್ಲಿ ನಾವೇನು ಬೆಂಗಳೂರು ಗ್ರಾಮಾಂತರ ಕೇಳಿರಲಿಲ್ಲ, ಚಿಕ್ಕಬಳ್ಳಾಪುರ ನಮಗಿದ್ದಿದ್ದು ಆಕ್ಚುಲಿ, ಅಲ್ಲದೆ ತುಮಕೂರು, ಇವೆರಡರಲ್ಲಿ ಒಂದು ತಗೋಬೇಕು ಅಂತಕ್ಕಂಥ ಉದ್ದೇಶ ನಮಗಿತ್ತು. ಸೊ ಕೊನೆ ಹಂತದಲ್ಲಿ ಏನಾಯಿತು, ನಾವು ಇಲ್ಲ ನಾನು ಬಿಜೆಪಿಗೆ ಸೇರ್ತೀನಿ ಅಂತಕ್ಕಂಥ ಭಾವನೆ ಇವರಲ್ಲಿ ಶ್ರೀಯುತ ಮಂಜುನಾಥ್ ಅವರಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲ, ಅದು ಅವ್ರ ವೈಯಕ್ತಿಕ, ಹೌದು, ಅವ್ರ ವೈಯಕ್ತಿಕ ಅಭಿಪ್ರಾಯ. ದೇವೇಗೌಡರು ಹೇಳಿದ್ರಲ್ಲ, ಅವ್ರ ಎಲೆಕ್ಷನ್ ಇಲ್ಲದಂಗೆ ಆಸೆ ಇಲ್ಲ ಅಂತ. ಅಲ್ಲ, ಖಂಡಿತವಾಗಿಯೂ ಅದನ್ನು ಸಹ ಹೇಳಿದ್ರು. ಆದರೆ ಕುಮಾರಸ್ವಾಮಿ ಅವರು ಹೇಳಿದ್ರು, ನಿಮ್ಗೆ ಆಸೆ ಇತ್ತಾ, ಖಂಡಿತವಾಗಿ ಹೋಗಿ ನಿಂತ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದ್ರು. ದೇವೇಗೌಡರು ಖಂಡಿತ ನೀವು ಬೇಡ ನಿಲ್ಲೇಬೇಡಿ ಅಂತ, ಹೌದು, ಖಂಡಿತವಾಗಿ ಆ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರು. ಬೇಡ, ನಿಮ್ಮಂತೂ ರಾಜಕೀಯಕ್ಕೆ ಬರೋದು ಬೇಡ, ನೀವು ಅಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿವೆತ್ತಂಥ ವ್ಯಕ್ತಿ ನೀವು ಅಂತ. ಮತ್ತೆ ಅವರೇ ಮತ್ತೆ ಅವ್ರ ಕುಟುಂಬದವರೆಲ್ಲ ಸೇರಿಕೊಂಡು, ಇಲ್ಲ ನೀವು ಇನ್ನೂ ಮತ್ತೆ ಸಮಾಜ ಸೇವೆಯಲ್ಲಿ ನೀವು ತೊಡಗಿಸ್ಕೊಂಡು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಸೇವೆಯನ್ನು ಈ ನಾಡಿಗೆ, ಈ ರಾಷ್ಟ್ರಕ್ಕೆ ಕೊಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಅವರು ವ್ಯಕ್ತಪಡಿಸಿದಾಗ ಅದನ್ನು ಗೌರವಿಸಿ ಅವರು ಅವಾಗ ನಿಂತಿದ್ದಾರೆ. ಅವ್ರು ಬೇಕಾಗಿರ್ತಕ್ಕಂಥ ಪಕ್ಷವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಅವರು NDA ಇದ್ದಾರೆ. ಸೊ ಹಾಗಾಗಿ ನಮಗೇನು ಅದು ಸಮಸ್ಯೆ ಆಗ್ತಿದ್ದಿಲ್ಲ. ಈಗ ಸಮಸ್ಯೆ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ, ನಮಗೆಲ್ಲ ಸಮಸ್ಯೆ. ಅಲ್ಲ, ಯಾಕೆ ಅಂತಂದರೆ ಮೊನ್ನೆಯಿಂದನೂ ತಾವೇ ತೋರಿಸ್ತಿದ್ರೆ. ಮಾನ್ಯ ಇಕ್ಬಾಲ್ ಹುಸೇನ್ ಅವರು ಯಾವ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟರು, ಗಂಡಸ್ತನದ ಮಾತುಗಳನ್ನ ಆಡಿದ್ರು. ಅದಾಯಿತು, ಮಾನ್ಯ ಚಲುವರಾಯಸ್ವಾಮಿ ಅವರು ಯಾವ ಮಟ್ಟದ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಅಂತಂದರೆ, ಏನು JDS ಪಕ್ಷ ಇವತ್ತು ಹೊಟ್ಟೆಪಾಡಿಗೋಸ್ಕರ BJP ಜೊತೆ ಹೋಗಿದೆ, NDA ಜೊತೆಗೆ ಹೋಗಿದೆ ಅಂತೇಳಿ. ಮಾನ್ಯ ಚಲುವರಾಯಸ್ವಾಮಿ ಅವರು 2014ರಲ್ಲಿ ಇದೇ JDS ಪಕ್ಷದಲ್ಲಿದ್ದಾಗ ಈ ಪಕ್ಷದ ಸದಸ್ಯರಾಗಿ ಯಾವ ಒಂದು ನೈತಿಕತೆ, ಯಾವ ಹೊಟ್ಟೆಪಾಡಿಗೋಸ್ಕರ ಕಾಂಗ್ರೆಸ್ನವ್ರಿಗೆ ಓಟ್ ಹಾಕಿದ್ರು? ದಯವಿಟ್ಟು ಉತ್ತರ ಹೇಳ್ಬೇಕಲ್ವೇ? ಯಾವ ಹೊಟ್ಟೆಪಾಡಿಗೋಸ್ಕರ ತಾನೇ ಹಾಕಿದ್ದವತ್ತು. ಹೊಟ್ಟೆಪಾಡಿಗೋಸ್ಕರ ತಮ್ಮ ಚಿಹ್ನೆ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಇದೆ. JDS ಗೆ ತಮ್ಮ